ಹಲೋ, ನಾನು ಡಾಕ್ಟರ್ ಮಾಗಿ ಇದ್ದೀನಿ. ನನ್ನ ಮೊಬೈಲ್ ನಂಬರ್ ಇದೆ 9448210446. ಮೊನ್ನೆ ನಾನು ಫಿಮೇಲ್ಸ್‌ನಲ್ಲಿ ಫಿಮೇಲ್ಸ್‌ನಲ್ಲಿ ಸೆಕ್ಷುವಲ್ ಡಿಸ್‌ಫಂಕ್ಷನ್ ಬಗ್ಗೆ ಡಿಸ್ಕಸ್ ಮಾಡಿದ್ದೆ. ಇನ್‌ಫರ್ಟಿಲಿಟಿ ಯಾರಿಗೆ ಮಕ್ಕಳಿಲ್ಲ ಅದನ್ನು ಕೂಡ ಹೇಳಿದ್ದೀನಿ. ಅವರು ನನ್ನ ಕಡೆ ಬಂದ್ರೆ ನನ್ನ ಮೆಡಿಸಿನ್‌ದಿಂದ ಅವ್ರಿಗೆ ಮಕ್ಕಳಾಗಿತ್ತು. ಬಿಫೋರ್ IVF ನನ್ನ ಕಡೆ ಬರಬೇಕು ಅದನ್ನು ಹೇಳಿದ್ದೀನಿ. ಇವತ್ತು ಮಾತಾಡ್ತಾ ಇರೋದು ಪ್ರೀಮ್ಯಾಚುರ್ ಇಜಾಕ್ಯುಲೇಷನ್ ಬಗ್ಗೆ. ಪ್ರೀಮ್ಯಾಚುರ್ ಇಜಾಕ್ಯುಲೇಷನ್ ಯಾವಾಗಾಗುತ್ತೆ ಅಂದರೆ ನಾರ್ಮಲ್ ಸೆಕ್ಷುವಲ್ ಟೈಮ್ 3 ಟು 7 ಮಿನಿಟ್ ಇದೆ. ಅದಕ್ಕಿಂತ ಮೊದಲು ಆತಂದ್ರೆ 1 ಮಿನಿಟ್ ಅದು ಆದರೆ ಅದು ಪ್ರೀಮ್ಯಾಚುರ್ ಇಜಾಕ್ಯುಲೇಷನ್ ಇರುತ್ತೆ. ಯಾಕಂದರೆ ಅದರಲ್ಲಿ ಮೇಲ್ ಮತ್ತು ಫಿಮೇಲ್ ಪಾರ್ಟ್ನರ್ ಸೆಕ್ಷುವಲ್ ಸ್ಯಾಟಿಸ್ಫ್ಯಾಕ್ಷನ್ ಇರೋದಿಲ್ಲ. ಸೊ ಅದು ಹೇಗೆ ನೀವು ಕಡಿಮೆ ಮಾಡೋದು, ಪ್ರೀಮ್ಯಾಚುರ್ ಇಜಾಕ್ಯುಲೇಷನ್ ಹೇಗೆ ಕಡಿಮೆ ಮಾಡ್ಬೋದು ಅಂದರೆ ಸ್ಟಾಪ್ ಆ್ಯಂಡ್ ಸ್ಕ್ವೀಸ್ ಟೆಕ್ನಿಕ್ ಇದೆ, ಆರ್ ಸ್ಕ್ವೀಸ್ ಟೆಕ್ನಿಕ್ ಇದೆ. ಸ್ಟಾಪ್ ಆ್ಯಂಡ್ ಸ್ಕ್ವೀಸ್ ಅಂದರೆ ಹೇಗಿದೆ, ಸೆಕ್ಸ್ ಮಾಡುವಾಗ ನೀವು ಪೆನಿಸ್ ಹೊರಗಡೆ ತೆಗೆದು ಸ್ಟಾಪ್ ಮಾಡಿ ಸ್ಕ್ವೀಸ್ ಮಾಡಿ ನೀವು ಬಿಡಬೇಕು. ಆಮೇಲೆ ಸ್ವಲ್ಪ ಹೊತ್ತಾಗನ ಮತ್ತೆ ಸೆಕ್ಸ್ ಮಾಡಿದರೆ ಅದು ಸ್ಟಾಪ್ ಆ್ಯಂಡ್ ಸ್ಕ್ವೀಸ್ ಟೆಕ್ನಿಕ್ ಇದೆ. ಇಲ್ಲಾದರೆ ಏನು ಮಾಡಬೇಕು, ವೆನ್ ಯು ಆರ್ ಡೂಯಿಂಗ್ ಇಂಟರ್ಕೋರ್ಸ್ ಅವಾಗ ಏನು ಮಾಡಬೇಡಿ, ಇಜಾಕ್ಯುಲೇಟ್ ಆಗುವಾಗ ಸ್ಕ್ವೀಸ್ ಮಾಡಿ ಹಿಡಿದು ಹೊರಗೆ ತೊಗೊಂಡು ಬಂದು ಆಮೇಲೆ ಹಾಗೆ ಸ್ಟಾರ್ಟ್ ಮಾಡಿ. ಸೊ ಸ್ಟಾಪ್ ಆ್ಯಂಡ್ ಸ್ಕ್ವೀಸ್ ಟೆಕ್ನಿಕ್ ಇದೆ, ಇದು ಯೂಸ್ ಮಾಡಿ. ಸೊ ಟೈಮಿಂಗ್ ಕೂಡ ಇನ್ಕ್ರೀಸ್ ಆಗುತ್ತೆ. ಮತ್ತು ಕೀಗಲ್ಸ್ ಎಕ್ಸರ್ಸೈಸ್ ಮಾಡಿ ಕುಂತಲ್ಲಿ ಚೇರ್ ಮೇಲೆ ಎಲ್ಲಾದರೂ. ಸೊ ಎನಸ್ಗೆ ನೀವು ಹಿಡಿಯೋದು ಮಾಡಿ 20 ಟೈಮ್ಸ್ ಇದು ಮಾಡಿದರೆ 3 ಟೈಮ್ಸ್ ಇನ್ ದ ಮಾರ್ನಿಂಗ್, 3 ಟೈಮ್ಸ್ ಇನ್ ದಿ ಈವ್ನಿಂಗ್, 20 ಟೈಮ್ಸ್ ಮಾಡಿ. ರಿಪೀಟೆಡ್ ಎಕ್ಸರ್ಸೈಸ್ ಮಾಡೋದ್ರಿಂದ ನಿಮ್ಮದು ಇಜಾಕ್ಯುಲೇಷನ್ ಟೈಮ್ ಜಾಸ್ತಿ ಆಗುತ್ತೆ. ಇನ್ನೊಂದು ಏನಿದೆ ಅಂದರೆ ಬಿಫೋರ್ ಗೋಯಿಂಗ್ ಫಾರ್ ಸೆಕ್ಸ್ ಯು ಕ್ಯಾನ್ ಮ್ಯಾಸ್ಟ್ರಬೇಟ್ ಮಾಡಿ ಸೆಕ್ಸ್ ಮಾಡೋದ್ರಿಂದ ಕೂಡ ಪ್ರಿಮ್ಯಾಚುರ್ ಇಜಾಕ್ಯುಲೇಷನ್ ಏನಿದೆ. ಸೊ ಮ್ಯಾಸ್ಟ್ರಬೇಟ್ ಮಾಡಿ ಆಮೇಲೆ ಸ್ಟಾಪ್ ಆ್ಯಂಡ್ ಸ್ಕ್ವೀಸ್ ಟೆಕ್ನಿಕ್ ಯೂಸ್ ಮಾಡಿ, ಕೀಗಲ್ಸ್ ಎಕ್ಸರ್ಸೈಸ್ ಮಾಡಿ. ಇದರಿಂದ ಪ್ರಿಮ್ಯಾಚುರ್ ಇಜಾಕ್ಯುಲೇಷನ್ ಕಡೆ ನಿಮ್ದು ಏನಿದೆ ಅದು ಕಡಿಮೆ ಆಗುತ್ತೆ. ಆಮೇಲೆ ಸೆಕ್ಷುವಲ್ ಟೈಮ್ ಕೂಡ ಇನ್ಕ್ರೀಸ್ ಆಗುತ್ತೆ. ಟೇಕ್ ಕೇರ್.